ಒಂದೇ ದಿನದಲ್ಲಿ 20 ನಿಮಿಷದಲ್ಲಿ 12 ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕಾಗತ್ತಾ? ಇದು ಇಂಪಾಸಿಬಲ್ ಕಣೋ. ಇಂಪಾಸಿಬಲ್ ಅಲ್ಲ, ಪಾಸಿಬಲ್. ಬಾ ತೋರಿಸ್ತೀನಿ. ನಾವು ಶಿವ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸ್ಪೆಷಲ್ ಆಗಿ ನಂದಿ ದರ್ಶನ ಕೂಡ ಆಯಿತು. ಹಾಯ್ ನನ್ನ ಕ್ಯೂಟ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮ್ ಕ್ರೇಶ್. ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಆರ್.ಆರ್. ನಗರ್ ಇರುವಂತ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಸ್ಪೆಷಲ್ ಏನಪ್ಪ ಅಂದರೆ 12 ಪ್ಲೇಸಸ್ಸಲ್ಲಿರುವ 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ, ಅದಕ್ಕೆ ನಾನು ಹೊರಗಡೆ ವಿಡಿಯೋ ಮಾಡಿಕೊಂಡು ನನಗೆ ಗೊತ್ತಿರೋಷ್ಟು ಜ್ಯೋತಿರ್ಲಿಂಗ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಜ್ಯೋತಿರ್ಲಿಂಗದಲ್ಲಿ ಫಸ್ಟ್ ಜ್ಯೋತಿರ್ಲಿಂಗ ಬಂದು ಸೋಮನಾಥ ಜ್ಯೋತಿರ್ಲಿಂಗ. ಇದು ಗುಜರಾತಿನ ಸೌರಾಷ್ಟ್ರದಲ್ಲಿದೆ. ಸೆಕೆಂಡ್ ಜ್ಯೋತಿರ್ಲಿಂಗ ಬಂದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಆಂಧ್ರ ಪ್ರದೇಶನ ಕೃಷ್ಣಾ ನದಿ ಹತ್ರ ಇದೆ. ಥರ್ಡ್ನೇ ಜ್ಯೋತಿರ್ಲಿಂಗ ಬಂದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಫೋರ್ತ್ನೇ ಜ್ಯೋತಿರ್ಲಿಂಗ ಬಂದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇದು ಮಧ್ಯಪ್ರದೇಶದ ನರ್ಮದಾ ನದಿ ಹತ್ರ ಇದೆ. ಫಿಫ್ತ್ ಜ್ಯೋತಿರ್ಲಿಂಗ ಬಂದು ಭೀಮಾಶಂಕರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದಲ್ಲಿದೆ. ಸಿಕ್ಸ್ತ್ ಜ್ಯೋತಿರ್ಲಿಂಗ ಬಂದು ಕೇದಾರನಾಥ ಜ್ಯೋತಿರ್ಲಿಂಗ. ಇದು ಉತ್ತರಾಖಂಡಲ್ಲಿದೆ. ಸೆವೆಂತ್ ಜ್ಯೋತಿರ್ಲಿಂಗ ಬಂದು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಏಯ್ತ್ನೇ ಜ್ಯೋತಿರ್ಲಿಂಗ ಬಂದು ವೈದ್ಯನಾಥ ಜ್ಯೋತಿರ್ಲಿಂಗ. ಇದು ಜಾರ್ಖಂಡಲ್ಲಿದೆ. ನೈನ್ನೇ ಜ್ಯೋತಿರ್ಲಿಂಗ ಬಂದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದ ನಾಸಿಕಲ್ಲಿದೆ. 10ನೇ ಜ್ಯೋತಿರ್ಲಿಂಗ ಬಂದು ನಾಗೇಶ್ವರ ಜ್ಯೋತಿರ್ಲಿಂಗ. ಇದು ಗುಜರಾತ್ನಲ್ಲಿದೆ. 11ನೇ ಜ್ಯೋತಿರ್ಲಿಂಗ ಬಂದು ರಾಮೇಶ್ವರ ಜ್ಯೋತಿರ್ಲಿಂಗ. ಇದು ತಮಿಳುನಾಡಿನ ರಾಮೇಶ್ವರಮಲ್ಲಿದೆ. ಲಾಸ್ಟ್ 12th ಜ್ಯೋತಿರ್ಲಿಂಗ ಬಂದು ಗೃಷ್ಮೇಶ್ವರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದಲ್ಲಿದೆ. ಬನ್ನಿ ಎಲ್ಲರೂ ಸೇರಿ 12 ಜ್ಯೋತಿರ್ಲಿಂಗಕ್ಕೆ ಪೂಜೆ ಮಾಡೋಣ. ಒಂದೇ ದಿನದಲ್ಲಿ 20 ಮಿನಿಟ್ಸ್ ಅಲ್ಲ 12 ಮಿನಿಟ್ಸ್ ಅಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ತೋರಿಸ್ಬಿಟ್ಟಲು. ಥ್ಯಾಂಕ್ಸ್ ನಿಹಾಲ್. ಓಂ ನಮಃ ಶಿವಾಯ. ಎಲ್ರಿಗೂ ಶಿವ ಒಳ್ಳೇದ್ ಮಾಡ್ಲಿ. ವೆಲ್ಕಮ್ ಟು 2026. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಇನ್ನೂ ಇನ್ಫಾರ್ಮೇಷನ್ ಉಳಿದಿದೆ ಶೇರ್ ಮಾಡೋಕ್ಕೆ. ಹಾಯ್ ಫ್ರೆಂಡ್ಸ್, ಬನ್ನಿ ಹೊನ್ನದುರ್ಗ ದೇವಿ ದರ್ಶನ ಮಾಡೋಣ. ಹಾಗೆ ಮತ್ಸ್ಯನಾರಾಯಣ ದೇವಸ್ಥಾನಕ್ಕೂ ಹೋಗೋಣ. ಶಿವನ ದರ್ಶನ ಮಾಡಿದ್ಮೇಲೆ ವಿಷ್ಣು ದರ್ಶನ ಮಾಡದೇ ಇರೋಕ್ಕಾಗತ್ತಾ? ಬನ್ನಿ ಹೋಗೋಣ. ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಎಷ್ಟು ಪೀಸ್ ಆಗಿದೆ ಇಲ್ಲಿ. ನೀವು ಒಂದ್ಸಲ ಆದರೂ ಇಲ್ಲಿ ವಿಸಿಟ್ ಮಾಡಬೇಕು. ನಿಮಗೆ ತುಂಬ ಖುಷಿಯಾಗುತ್ತೆ, ಹಾಗೆ ನಿಮಗೆ ಮನಸ್ಸಿಗೆ ಸಮಾಧಾನ ಆಗತ್ತೆ. ಬನ್ನಿ ಎಲ್ಲರೂ ಸೇರಿ ವನದುರ್ಗ ದೇವಿಗೆ ನಮಸ್ಕರಿಸೋಣ. ಬನ್ನಿ ಹಿಂದೂ ಧರ್ಮದ 3 ಸಿದ್ಧಾಂತಗಳನ್ನ ತೋರಿಸ್ತೀನಿ. ಇದು ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ. ಇದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಇದು ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ಸಿದ್ಧಾಂತ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಮತ್ಸ್ಯನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿ. ಅಪ್ಪ ನೋಡಿ ಗೈಸ್, ಇಸ್ ದೊಡ್ಡ HMT ಕ್ಲಾಕ್. ವಾವ್. ಆನೆ ಬಂತು ನಾನೆ, ನೀಲಿ ಬಣ್ಣದ ಆನೆ. ಯಾವ ಊರಾನೆ? ಆರ್.ಆರ್. ನಗರದಾನೆ. ಇಲ್ಲಿಗೇಕೆ ಬಂತು? ಓಂಕಾರ ಹಿಲ್ಸ್ಗೆ ಬಂತು. ಓಂಕಾರೇಶ್ವರ ಬ್ಯಾಕ್ ಸೈಡ್ ಸೀನರಿ ಎಷ್ಟು ಚೆನ್ನಾಗಿದೆ.
ನಮ್ಮ ಥರ ಕಿಡ್ಸಿಗೆ ವಿಷ್ಣುವಿನ ದಶಾವತಾರ ಬಗ್ಗೆ ತಿಳ್ಕೋಬೇಕಂದ್ರೆ ಇಲ್ಲಿ ಕರ್ಕೊಬನ್ನಿ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟವ ಬೆನ್ನಲಿ ಹೊತ್ತನು ರಾಮ ಕೂರ್ಮಾವತಾರಕ್ಕೆ, ವರಾಹ ರೂಪದಿ ನೀರಲ್ಲಿ ಮುಳುಗಿದ ಭೂಮಿಯ ತರುವುದಕ್ಕೆ, ನರಸಿಂಹಾವತಾರವ ತಾಳಿದ ರಾಮ ಪ್ರಹ್ಲಾದ ಸಲುವುದಕ್ಕೆ, ಭೂಮಿಯ ದಾನವ ಕೇಳಿದ ರಾಮ ವಾಮನ ಅವತಾರಕ್ಕೆ, ತಾಯಿಯ ಶಿರವನ್ನು ಕಡಿದನು ರಾಮ ಪರಶುರಾಮನ ಅವತಾರಕ್ಕೆ, ವನವಾಸವನ್ನು ಮಾಡಿದ ರಾಮ ತಂದೆಯ ವಾಕ್ಯಕ್ಕೆ, ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ, ಬುದ್ಧಾವತಾರವ ತಾಳಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ, ವಾಹನ ಬಿಟ್ಟು ತುರಗವನೇರಿದ ಕಲ್ಕಿ ಅವತಾರಕ್ಕೆ. ವಿಶೇಷ ಕೇಸರಿ ಗಣಪತಿ ಇಲ್ಲಿದೆ ನೋಡಿ. ಕೊನೆಯದಾಗಿ ಸ್ವೀಟ್ ಕಾರ್ನ್ ತಿನ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.